ಎಲ್ಲಿ ಬೆಂಗಳೂರಲ್ಲಿ ಇಲ್ಲಿ? ಅಯ್ಯೋ ನಂದು ಕರ್ನಾಟಕನೇ ಅಲ್ಲ. ಓಕೆ, ನಿಮ್ಮ ಹೆಸರು? 112. ಅಲ್ಲೆಷ್ಟಿತ್ತು ಜಿತ್ ಬ್ರೋ? 110. ಏನಿದು ಇಷ್ಟು ರೇಟ ಇಲ್ಲಿ? తెలుగు రాదారా నువ్వు? రాదు. ఏంట్రా నువ్వు ఇంత మంచోడుగా ఉన్నావు? ನೋಡಿದೆ ಇಲ್ಲಿ ರೈಡ್ ತಗೊಳ್ಳಿ. ಓಹೋ, ಇದೇನು ಅಜಿತ್ ಬ್ರೋ ಇದು? ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ನೋಡ್ತಿರೋದು. ನಾನು ಟೆಸ್ಟ್ చేయలేదా? అవును, ನಿಮ್ಮ ಆಸೆನೂ ಪೂರೈಸಿದಂಗೆ ಆಗುತ್ತೆ ಸುಮಾ. ನೀವು ಗೋವಾ ರೈಡಿಂದ ನೇಪಾಳ ರೈಡಿಂದ ಕೇಳ್ತಾ ಇದ್ದೀರಾ ನೋಡಿ. ಸ್ಕಿಡ್ದು ಹಾಕ್ಸಿದ್ದೀನಿ ಇವಾಗ. ಇದೇನಕ್ಕೆ ಅಂತಂದರೆ ಇನ್ ಕೇಸ್ ಬಿದ್ದರೆ ನನ್ನ ಸೇಫ್ಟಿಗೆ. ಸರಿ ಅರುಣ್ ಬ್ರೋರ್ಸ್ ಬರೋದಾ ಹಾಗಾದ್ರೆ? ಬಾಯ್. ಓಕೆ, ಥ್ಯಾಂಕ್ ಯು, ಸಿಗೋಣ. ಸರಿ, ಹುಷಾರು ಬ್ರೋ, ಬರ್ತೀವಿ. ಕಾಟ್ಲೆ ಗೊತ್ತಾ? ಇವರು ಹುಟ್ಟಿರೋದು ನಮ್ಮೂರಲ್ಲಿ. ಇವ್ರ ತಂದೆ ಅಲ್ಲೂ ನಮ್ಮೂರಲ್ಲಿ KEBL ವರ್ಕ್ ಮಾಡ್ತಿದ್ರಂತೆ. ಸರಿ, ಬರ್ತೀವಿ. ಬಾಯ್ 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 ಬಾಯ್. ಅವ್ರ ಜೊತೆಗೆ ಬಂದು ಹಂಗೆ ಕಟ್ ಆಗ್ತಾರೆ ಅಲ್ವಾ? ಬಾಯ್ ಬಾಯ್. ನಾವು ಬರೋಕ್ಕೂ ಏರೋಪ್ಲೇನ್ ನೋಡ್ತಾ ಇದ್ದೀವಿ. ಏನು ಅಜಿತ್ ಬ್ರೋ, ಅದು ಹೊಗೆ ಬಿಟ್ಕೋಗುತ್ತಾ? ನಾನು ಇಷ್ಟು ದಿನ ಅದು ಹೊಗೆ ಬಿಡಲ್ಲ ಅಂದ್ಕೊಂಡಿದ್ದೆ. ಸೊ ಇನ್ನೇನು ಚಿಕ್ಕಬಳ್ಳಾಪುರ ಹತ್ರ ಬರ್ತಾ ಇದ್ದೀವಿ ಇವಾಗ. ನೋಡಿ ಕ್ಲೈಮೇಟ್ ಹೆಂಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಮೋಡ ಕವಿದ ವಾತಾವರಣ, ಜೊತೆಗೆ ಫುಲ್ಲು ಕೋಲ್ಡ್ ಆಗ್ತಿದೆ. ಹಂಗಾಗಿ ಫೀಲ್ ಏನು ಅಂತ ಟಯರ್ಡ್ ಅನ್ನಿಸ್ತಾ ಇಲ್ಲ. ಬಟ್ ಆದರೆ ಹೋಗ್ತಾ ಹೋಗ್ತಾ ನೋಡಬೇಕು ಹೆಂಗಿರುತ್ತೆ ಅಂತ. ಓಕೆ, ಸೊ ಅಲ್ಲಿ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಒಂದ್ಸಲ ಬರಬೇಕು ಅಲ್ಲಿಗೆ, ಬಂದು ನೋಡಬೇಕು. ಸಾಕಾಗೈತೆ, ಒಳ್ಳೆ ಚೆನ್ನಾಗಿ ಕಾಣಿಸ್ತೈತೆ ಅಲ್ಲ ಅಜಿತ್ ಬ್ರೋ ಇಲ್ಲಿಂದ? ಅದೇ ಕಂಟ್ರೋಲ್ ಮಾಡಿ ಚಾರ್ಲಿ ಫಿಲಮಲ್ಲಿ ಬರುತ್ತಲ್ಲ, ಚಾರ್ಲಿ ಫಿಲಮಲ್ಲಿ ರಕ್ಷಿತ್ ಶೆಟ್ಟಿ ನಾಯಿನ ಕೂರಿಸ್ಕೊಂಡು ಹೋಗ್ತಾರಲ್ಲ ಆ ಥರ. ಓಕೆ ಅಲ್ವಾ? ಹ್ಞೂ ಇದೆ. ಹೇಳಿ ಡೈರೆಕ್ಟಾಗಿ ಅಮೌಂಟ್ ಇದೆ ಅಂತ. ಓಕೆ, ಸೊ ಈಗ ಇದೇ ಹೋಟ್ಲಲ್ಲಿ ನಾವು ಹೋದ್ಸಲ ನೇಪಾಳ ರೈಡಿಗೆ ಬಂದಾಗ್ಲೂ ಸ್ಟಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮುಂದೆ ಹೊರಟೋಗಿದ್ವಿ, ಮತ್ತು ಅಲ್ಲಿಂದ ವಾಪಸ್ ಬಂದ್ವಿ. ಹಾಕಿ ಬೀಳಲ್ಲ ಹಾಕಿ ಅಜಿತ್. 1 hour later. ಓಕೆ, ಸೊ ಭರತ್ ಹೋಟ್ಲಲ್ಲಿ ಟಿಫನ್ ಆಯಿತು. 150 ರೂಪಾಯಿ ಆಯಿತು. ಹೊಟ್ಟೆ ತುಂಬ ತಿಂದ್ವಿ. ಎಲ್ಲ ಐಟಮ್ಸು, ದೋಸೆ, ಇಡ್ಲಿ ಅಂತ ಎಲ್ಲನೂ. ಆದರೂ 150 ರೂಪಾಯಿ ಅಷ್ಟೇ ಆಗಿದ್ದ. ಅಜಿತ್ ಬ್ರೋ ನೋಡ್ಕೊಂಬನ್ನಿ. ಓಕೆ, ಸೊ ಈಗ ಸೀದಾ ಇನ್ನೆಲ್ಲೂ ಬ್ರೇಕ್ ಇಲ್ಲ, ಇನ್ನು ಹೋಯ್ತಾ ಇರೋದೆ. ಆಂಧ್ರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಹಿಂದೂಪುರಕ್ಕೆ ಹೋಗ್ಬೇಕು. ಹಿಂದೂಪುರ, ಲೇಪಾಕ್ಷಿ ಎಲ್ಲ ಈ ಕಡೆ ಲೆಫ್ಟ್ ಸೈಡು. ಸ್ಟ್ರೈಟ್ ಹೋದರೆ ನಮಗೆ ಹೈದ್ರಾಬಾದ್. ಟೈಮ್ ಎಕ್ಸಾಕ್ಟಾಗಿ ಇವಾಗ 11 ಗಂಟೆ 56 ನಿಮಿಷಕ್ಕೆ KF. ಇವಾಗ ಎಲ್ಲಿದ್ದೀವಿ ಅಂತಂದರೆ ನಾವು ಕಿಯಾ ಕಂಪ್ನಿ ಇದೆ ನೋಡಿ, ಕಾರ್ ಕಂಪ್ನಿ, ಅದ್ರ ಹತ್ರ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಹೆಚ್ಚು ಕಡಿಮೆ ಇಲ್ಲಿಂದ ಒಂದು 10-11 ಎಕರೆ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಇದಿದೆ. ನಾನು ಪ್ರತಿ ಸಲನೂ ಬಂದಾಗ ತೋರಿಸ್ತಾ ಇರ್ತೀನಿ. ಆದರೆ ಬರ್ತಾ ಇದ್ದಂಗೆಲ್ಲ ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಇದು ಇನ್ನೂ ಒಂದು ಪ್ಲಸ್ ಆಗ್ತಾನೇ ಇದೆ. ಆದರೂ ಇಷ್ಟಿಷ್ಟು ಗಾತ್ರದ ಟೈರು ಯಾವ ಕಂಪ್ನಿದು ಇರ್ಬೋದು ಅಲ್ವಾ ಅಜಿತ್ ಬ್ರೋ? ಇದು ಒಳ್ಳೆ ದೊಡ್ಡಕ್ಕೆ ಅದು ಏನು ಟನ್ಗಟ್ಟಲೆ ಹೋಯ್ತಾ ಇದೆ ನೋಡಿ. ಹೌದು, MRF ಯೂನಿಟ್ ಇರೋದು ತಮಿಳ್ನಾಡಲ್ಲ ಮೈನು ಇರಬೇಕು ನನ್ನ ಪ್ರಕಾರ. ನೀವು ಹೇಳ್ದಂಗೆ ಇದು ಯಾವುದೋ ದೊಡ್ಡ ಮಿಷನರೀಸ್ದು ಇಂಡಸ್ಟ್ರೀಸ್ ಇರಬೇಕು, ಮೈನಿಂಗ್ ಇರಬೇಕು, ಆರ್ ಅದರ್ವೈಸ್ ಇದು ಮಿಲಿಟ್ರಿ ಇರಬೇಕು ನನ್ನ ಪ್ರಕಾರ. ಆ ಕಡೆ ಈ ಕಡೆ ನೋಡಿ ಬೇವಿನ ಮರಗಳು ಮತ್ತು ಈ ಹೂ ಗಿಡಗಳು ಹಾಕಿದಾರಲ್ಲ, ಫುಲ್ ಥ್ರೋಟ್ ಕಾಣಿಸುತ್ತೆ. ಅಂದರೆ ಇದು ಈ ರೋಡು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಹಾಕಿರೋವೆಲ್ಲ ಅನಿಸುತ್ತೆ. ಸುಮಾರು ದೂರ ಬಂದ್ವಿ, ಬಟ್ ಆದರೆ ಹೆವಿ ನಿದ್ದೆ ಹೊಡಿತು. ಒಂದು 250 ಕಿಲೋಮೀಟ್ರ್ ಬಂದಮೇಲೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಇಲ್ಲೊಂದು ಜಾಗದಲ್ಲಿ ಟೀ ಕುಡಿದ್ವಿ. ಸೊ ಇಲ್ಲಿಂದ ಟೀ ಕುಡ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಇದೇ ಹೋಟ್ಲು ಹೈವೇಲೇ ಬರುತ್ತೆ. ಆದರೆ ಈ ಹೈವೇಲಿ ಬರಬೇಕಾದ್ರೆ ಒಂದು ಗಮನಿಸ್ದೆ ನಾನು. ಸೊ ಈ ಹಂಪ್ ಇದೆಯಲ್ಲ, ಎಷ್ಟು ಡೇಂಜರಸ್ ಹಂಪು ಅಂದರೆ ನೋಡಿ, ಲಾರಿ ಅವ್ರಗಳಿಗೆ ಗೊತ್ತಾಗುತ್ತೆ, ಯಾಕಂದರೆ ನಿಧಾನಕ್ಕೆ ಬರ್ತಿರ್ತಾರಲ್ಲ, ಹಂಗಾಗಿ ಸ್ಟಾಪ್ ಮಾಡಿ ನಿಧಾನ ಹೋಗ್ತಾರೆ. ನೋಡಿ ಅಲ್ಲಿಂದ ಸಿಕ್ಕಾಪಟ್ಟೆ ಕರುವು. ಕಾರ್ಗಳವರು ನಾವು ನೋಡಿದೀವಿ, ಒಂದು 5-6 ಕಾರು ಪಾಪ ಬಂದು ಸ್ಕಿಡ್ಡಾಗಿ ಹೋಯ್ತಾಯಿದ್ರು. ಈಗ ಅದಾದ್ರೂ ಒಂದು ಕಾರ್ ಸ್ಪೀಡಾಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇರಿ ಅದನ್ನು ತೋರಿಸ್ತೀನಿ ನೋಡೋಣ ಇರಿ. ಇಲ್ಲ, ಇವ್ರು ನೋಡ್ಬಿಟ್ರು. ಇವರು AP ಅಲ್ವಾ, ಆಲ್ರೆಡಿ ಇದು ರೋಡಲ್ಲಿ ಓಡಾಡಿರ್ತಾರೆ, ಹಂಗಾಗಿ ಅವ್ರಿಗೆ ಗೊತ್ತಾಗೈತೆ. ಅಲ್ಲಿ ಬಂತು ಪಾಪ. ನಾವು ಆದರೂ ಹಿಂಗೆ ವಿಡಿಯೋ ಮಾಡೋದು ತಪ್ಪು ಅಲ್ವಾ? ನೋಡಿದ್ರಾ ಏನು ಸ್ಲೋ ಆಯಿತು. ಆದರೂ ಆಗಲ್ಲ, ಕಂಟ್ರೋಲ್ ಆಗಲ್ಲ ಅಜಿತ್ ಬ್ರೋ.
ಈಗ ನೋಡಿ ಆ ಕಾರ್ಗಳು ಬರ್ತವೆ ನೋಡಿ. ಓ ಯಾವುದೋ ಕಂಟ್ರೋಲ್ ಮಾಡ್ಕೊಂಬಿಡ್ತಿದ್ದು ಅಲ್ವಾ. ಹಿಂದೆ ಬರೋದು ಕಂಟ್ರೋಲ್ ಆಯಿತು. ಕರ್ನಾಟಕ ಗಾಡಿ ನಮ್ಮದು ಪಾಪ. ಇವರು ಸ್ಲೋ ಮುಂದೆ ಇರೋ ಸ್ಲೋ ಮಾಡಿದ್ರೆ ಒಬ್ಬೊಬ್ಬರೇ. ಯಾವುದು ಬ್ರೋ ಅಜಿತ್ ಬ್ರೋ ಅದು ಕಾರು? ಹಾಂ ಯಾವುದು ಸರ್ಯಾಗೈತೆ ಮಾತ್ರ. ಆ್ಯಕ್ಚುಲಿ ಕ್ವಾಟ್ಲೆ ಏನು ಅಂತಂದರೆ ಈಗ ಇಬ್ಬರು ಬ್ಯಾಡಾಸ್ ಸಾಂಗ್ ಹಾಕಿದ್ದೀವಿ. ಬ್ಯಾಡಾಸ್ ಥರ ಹೊಡ್ಕೊಟ್ಟೋಗ್ಬಿಡ್ತೀವಿ ಇವಾಗ. 6 ಅವರ್ ಬೇರೆ ತೋರಿಸ್ತೈತಲ್ಲ ಬೈಕಿಗೆ ಶಿವ ಅಂತ. ಕಾಪಿ ರೈಟ್ ಬೇರೆ ಆಗುತ್ತೆ ನಾನೀಗ ಬ್ಯಾಕ್ಗ್ರೌಂಡೆಲ್ಲ ಮ್ಯೂಸಿಕ್ ಬಂದರೆ. ಸೊ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಟೈಮ್ ಎಕ್ಸಾಕ್ಟಾಗಿ 2 ಗಂಟೆ 47 ನಿಮಿಷ ಆಗಿದೆ. ಮೇ ಬಿ ಎಷ್ಟೊತ್ತಿಗೆ ಹೋಗಿ ಸೇರ್ತೀವಿ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ನೋಡಿ. ಅದರಲ್ಲಿ ಮೇಲ್ಗಡೆ ಲಗೇಜ್ ಹಾಕಿದ್ದಾರೆ, ಅದ್ರ ಮೇಲೆ ಒಂದು ಟಾರ್ಪಲ್ ಕಟ್ಟಿದ್ದಾರೆ. ಓನ್ ವೆಹಿಕಲ್ ಗಾಡಿ. ಆ ಟಾರ್ಪಲಲ್ಲಿ ಫುಲ್ಲು ಗಾಳಿ ತುಂಬಿಕೊಂಡು ಎಳೆದು ಈ ಕಡೆಗೆ ಬಿಡ್ತೈತೆ. ಅದಕ್ಕೆ ಅಲ್ವಾ RT ಅವರು ಮೇಲ್ಗಡೆ ಕ್ಯಾಬಿನ್ ಹಾಕಕ್ಕೆ ಬಿಡಲ್ಲ. ಈಗ ಇಫ್ ಇನ್ ಕೇಸ್ ಏನಾದರೂ ಅದು ಹೊಡೆದ್ರೆ ಅಜಿತ್ ಬ್ರೋ ಟಾರ್ಪಲ್ಲು ವಾಪಸ್ಸು ಎಂಥ ಲಾರಿ ಆದರೂ ಸರಿ. ಹೆಂಗೆ ಕಾದಲ್ಲಿ ಅಂದ್ಬಿಟ್ಟು ಒಂದು ಫಿಲಮ್ ನೋಡಿದ್ದೀವಿ ನೋಡಿ ತಮಿಳಲ್ಲಿ ಬ್ರೋ. 2 ಬಸ್ಗೂ ಕ್ರಾಶ್ ಆಗುತ್ತಲ್ಲ ಟಾರ್ಪಲ್ಲು ಕಿತ್ಕೊಬಂದು ಲಾರಿದು, ಹಂಗಾಗುತ್ತೆ ಅಷ್ಟೇ. ಆ್ಯಕ್ಚುಲಿ ಕ್ಯಾಬಿನ್ ಕಟ್ಸೋಕೆ ಬಿಡಲ್ಲ ಕಾರ್ಗಳಿಗೆ, ಗೊತ್ತು ತಾನೆ. ಈಗ ಇದಕ್ಕೆ ಯಾವುದಾದ್ರು ನಾವು ಇದಕ್ಕೆ ಹಾಕ್ತೀವಲ್ಲ, ಯಾವುದಾದ್ರು ಕಾರ್ಗೆಲ್ಲ ಮಾಡಿಫೈ ಮಾಡಿಸ್ತಾರಲ್ಲ, ಆ ಮೇಲ್ಗಡೆ ಕ್ಯಾಬಿನ್ ಹಾಕ್ಸಿದ್ರೆ ಫೈನ್ ಹಾಕ್ತಾರೆ. ಬಾಕ್ಸ್ ಹಾಕ್ಬೋದಾ? ಹಂಪು ನೀವು ನೋಡಿ ಇಲ್ಲೇ ಬನ್ನಿ. ಆಗುತ್ತೆ ಬಟ್ ಆದರೂ ಅದು ಏನೋ ಕತೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಡೇಂಜರಸ್ಸೇ ಅದು ಅಲ್ವಾ. ಕಿತ್ಕೊಂಬಿದ್ರೆ ಅದು ಟಾಪ್ ಬಾಕ್ಸ್ ಏನೋ ಒಂದು ಒಳ್ಳೆ ಕ್ವಾಲಿಟಿದು ಹಾಕ್ಸಿದ್ರೆ ಓಕೆ. ರೂಫೇ ಎಗರ್ಬಿಟ್ರೆ ಅಟ್ಲೀಸ್ಟ್ ಟಾರ್ಪಲ್ ಆದ್ರೂ ಒಂಚೂರು ತಪ್ಪಿಸ್ಕೋಬೋದೇನೋ ಹಿಂಗೆ. ಗೊತ್ತಿರೋರ ಅಂತ ಬ್ರೋ. ಓ ಆಕ್ಚುಲಿ ವಿ ಡಿಡ್ ಆಲ್ರೆಡಿ ವಿ ಹ್ಯಾಡ್. ಯಾ. ವೇರ್ ಆರ್ ಯು ಫ್ರಮ್? I'm heading towards Kurnool. ಓಕೆ. ಆರ್ ಯುವರ್ ನೇಟಿವ್ ಕರ್ನಾಟಕ? Yeah, I'm from Bangalore. ಎಲ್ಲಿ ಬೆಂಗಳೂರಲ್ಲಿ? ಇಲ್ಲಿ ನಂದು ಜಕ್ಕೂರು. ಅಯ್ಯೋ ನಂದು ಕರ್ನಾಟಕನೇ ಅಲ್ಲ. ಓಕೆ, ನಿಮ್ಮ ಹೆಸರು? ದಿನೇಶ್. ಓಕೆ ಬ್ರೋ. ಕರ್ನೂಲ್ಗ ಇವಾಗ? ಈಗ ಕರ್ನೂಲ್ಗೆ ಹೋಗ್ತಾ ಇದ್ದೀನಿ. ಸರಿ ಸಿಗೋಣ ಹಂಗಾದ್ರೆ. ನಮ್ಮ ಸ್ವಲ್ಪ ಲಾಂಗು. ಎಲ್ಲಿ ಹೋಗ್ತಾ ಇದ್ರಿ? ಅರುಣಾಚಲ್ ಪ್ರದೇಶ್. ಓ ನೈಸ್ ಯಾ. ನಮ್ಮ ಆಕ್ಚುಲಿ ನೆಕ್ಸ್ಟ್ ವೀಕ್ ವಿಜಯ್ ಹೋಗ್ತಾ ಇದ್ದೀವಿ. ನೀವಾ ಬೈಕಲ್ಲಿ? ಬೈಕಲ್ಲಿ. ಸೂಪರ್, ಕಂಗ್ರ್ಯಾಚುಲೇಷನ್. ಹೋಗಿದ್ದು ಬನ್ನಿ, ಒಳ್ಳೇದಾಗಲಿ. ಓಕೆ ಬಾಯ್ ಓಣ. ಓಕೆ ಥ್ಯಾಂಕ್ ಯು. ಟೈಮ್ ಆಗುತ್ತೆ ಆಗಲ್ಲ. ನಾವು ಆಲ್ರೆಡಿ ಆಗಿದೆಯಲ್ಲ, ಹೊರಟ್ಬಿಡೋದೇ ಬೆಸ್ಟು. ಜೊತೆಗೆ ಇನ್ನೊಂದೇನು ಅಂದರೆ ಅದೇ ನಮ್ಮ ರಿಲೇಷನ್ ಅಲ್ವಾ, KTM ರಿಲೇಷನ್ನು, ಕರ್ನಾಟಕ ಗಾಡಿ. ಅದೊಂದು ಖುಷಿ. ಹೊರಗಡೆ ಇದ್ದಾಗ ನಮ್ಮವ್ರನ್ನ ನೋಡಿದ್ರೆ ಅದನ್ನು ಮಾತಾಡಿಸ್ಬೇಕು ಅಂತ. ಬಟ್ ಅಂದರೆ ಅವರು ಇಂಗ್ಲೀಷಲ್ಲಿ ಮಾತಾಡಿದ್ದು ತಪ್ಪಿಲ್ಲ, ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದು ತಪ್ಪಿಲ್ಲ. ಯಾಕಂದರೆ ನಾವೇನು ಅನ್ಕೋತೀವಿ ರೆಗ್ಯುಲರ್ ಆಗಿ, ಈಗ ನಾವೇ ಏನು ಅನ್ಕೊಂಬಂದ್ವಿ ಅಂದರೆ ಅವ್ರು ಮೇ ಬಿ ಯಾವುದೋ IT ಕಂಪ್ನಿಲಿ ಕೆಲಸ ಮಾಡೋರು ಇರಬೇಕು, ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಡು ಬಂದಿರ್ತಾರೆ. ಈ ಲೆಕ್ಕ ನಾವು ಹಾಕಿದ್ದು ಅಲ್ವಾ ಬ್ರೋ. ಬಾಯ್ ಬಾಪ. ಅಲ್ವಾ. ಸೊ ಈಗ ಹೊರಗಡೆ ಸ್ಟೇಟಲ್ಲಿ ಹಾಕ್ಸಿರೋ ಮೊದಲು ಪೆಟ್ರೋಲು ಅಲ್ವಾ? ಹೌದು. ಇವತ್ತಿನ 2ನೇ ಪೆಟ್ರೋಲು. 1 ಟ್ಯಾಂಕ್ ಆಲ್ರೆಡಿ ಖಾಲಿ. ನಮ್ಗೆ ಗೊತ್ತಿರೋವರೆಗೂ ಇದು ಲಾಸ್ಟ್ ಟೈಮು ಇಲ್ಲೇ ಹಾಕ್ಸ್ಕೊಂಡು ಹೋದ್ರಿ ಅನ್ನಿಸ್ತಿದೆ. ಹೌದಾ? ಫುಲ್ ಟ್ಯಾಂಕು. ఫోన్పే రిసిప్ట్ ఒక స్టిక్ ఉంది లోపల ರಿವರ್ಸ್ ಬರುತ್ತೆ ಹುಷಾರು. 112 ಅಲ್ಲಿ ಎಷ್ಟಿತ್ತು ಜಿತ್ ಬ್ರೋ? 110. ಓ ಏನಿದು ಇಷ್ಟು ರೇಟಾ ಇಲ್ಲಿ? ಅಲ್ಲಿ 110 ಇತ್ತು. ಇಲ್ಲಿ 110 ಇಲ್ಲ 101. ನಾವು ಬ್ಯಾಂಗ್ಳೂರಲ್ಲಿ ತಾನೆ ಚಿಕ್ಕಬಳ್ಳಾಪುರ ಹತ್ರ ಹಾಕ್ಸಿದ್ದು. 112 ರೂಪಾಯಿನಾ? ಅಷ್ಟೊಂದು ಡಿಫ್ರೆನ್ಸ್ ಬರುತ್ತಾ ಅಜಿತ್ ಬ್ರೋ? ಮೇ ಬಿ ಸ್ಟೇಟ್ ಟು ಸ್ಟೇಟ್ ಟ್ಯಾಕ್ಸ್. ಹೌದಾ? ಏನಪ್ಪ ಜಾಸ್ತಿ ಆಗಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತಲ್ಲ. 102 ರೂಪಾಯಲ್ಲಿ 112 ರೂಪಾಯಲ್ಲಿ 10 ರೂಪಾಯಿ ಡಿಫ್ರೆನ್ಸ್ ಆಯಿತು. 1060. ಅದು ಸ್ಕ್ಯಾನ್ ಕೊಡು, ಮಾಡ್ಬೋದು ಅಂತ. ಓಕೆ ಡನ್. ನೀವು ಏನು ಏನಂತ ಮಾತಾಡಲಿ? ನೀವು తెలుగు రాదారా నువ్వు?
రాదు. ఏంట్రా నువ్వు ఇంత మంచోడుగా ఉన్నావు? ఫుల్ ట్యాంక్ అన్ని భాషలు మాట్లాడాలరా. మాట్లాడుతున్నావు. ఏం మాట్లాడతావు నువ్వు? కావాలి నీకు. మనము కన్నడి గారు భారీ ఇంటెలిజెంట్ కదా. కాదు ఇలా చెప్పకూడదు. ಕಾದು ಅಂದ್ರೆ ಎಷ್ಟು ತಾನೆ? ಈ ಕಾದು ಅಂದ್ರೂ ಲೇದು ಇಲ್ಲ ಅಂತ. ಏನು ಹೇಳೋದು? ಅವನು ಅನ್ಬೇಕು. ಅವನು ಡನ್. ಸೊ ಎಷ್ಟು ರೂಪಾಯಿ ಆಗೈತೆ ಅಂದರೆ 1070 ರೂಪಾಯಿ ಅಜಿತ್ ಪ್ರೋ. ನಾನು 7070 ಹಾಕ್ತಿದ್ದೀನಿ. 1070. ಓಕೆ ಡನ್. ಇನ್ನು 440 ಕಿಲೋಮೀಟ್ರ್ ತೋರಿಸ್ತೈತೆ. 950 ಬಿಲ್ ಆಯಿಂದಿ. ಅವಣ್ಣ ರೆಸ್ಪಾಂಡೇ ಮಾಡ್ತಿಲ್ಲ. ಏನಿದ್ರು ನಮ್ಮ ಜನನೇ ಸರಿ ಅಲ್ವಾ? ನಮ್ಮ ಜನ ಮಾತಾಡಬೇಕಾದ್ರೆ ಒಂದು ನಗು, ಒಂದು ಸ್ಮೈಲು, ಹಿಂಗೇನಾದ್ರು ಅಣ್ಣ ಅಂತ ಒಂದ್ಸಲ ಕರೆದ್ಬಿಟ್ರೆ ಬಾಯಿ ತುಂಬ ಹೌದಪ್ಪ ಬಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದು ಮುದ್ದಾಡ್ಬಿಡ್ತಾರೆ ಬೇಕಾದ್ರೆ. ನಾನೀಗ ನೋಟ್ಸ್ ಮಾಡಬೇಕು ಫಸ್ಟು. ಪೆಟ್ರೋಲ್ 1070 ರೂಪಾಯಿ. ಓ ಅಜಿತ್ ಪ್ರೋ ಇಲ್ಲಿ ಭಾರಿ ಕಮ್ಮಿ ಬಂದಿದೆ ಅಜಿತ್ ಪ್ರೋ. ಎಲ್ಲಿ? ಹೆಚ್ಚು ಕಡಿಮೆ 100 ಕಿಲೋಮೀಟ್ರ್ ರೇಂಜ್ ಕಮ್ಮಿ ಬಂದಿದೆ. ಹೌದಾ? ಇಷ್ಟೇ ಲೀಟ್ರಿಗೆ 530 ರೇಂಜ್ ತೋರಿಸ್ತಾ ಇತ್ತು ನನಗೆ ಅಲ್ಲಿ ಹಾಕ್ಸಿದಾಗ. ಇಲ್ಲಿ 430 ರೇಂಜ್ ತೋರಿಸ್ತಿದೆ. ಏನು ಅಜಿತ್ ಬ್ರೋ ಅದು ಲೋಡು? ನಾವು ಸಿಗಾಕತ್ತೀವಿ ನೀವು ಹಿಂಗೆ ಹೋದ್ರೆ. ಆ ಗ್ಯಾಪಲ್ಲಿ ಹೊಡಿಬೇಡಿ, ಟ್ರಕ್ಕಲ್ಲಿ ರೈಟ್ ತಗೊಳ್ಳಿ. ಹಾಂ ಎಲ್ಲಿ ರೈಟ್ ತಗೊಳ್ಳಿ. ಓಹೋ ಇದೇನು ಅಜಿತ್ ಬ್ರೋ ಇದು? ನನ್ನ ಲೈಫಲ್ಲಿ ನಾನು ಇದೇ ಫಸ್ಟು ನೋಡ್ತಿರೋದು ನಾನು. ಓ ಓ ಓ ಭಯನೇ ಆಯ್ತದೆ ಅಲ್ವಾ? ಅಲ್ಲ ನಾವೀ ಬೈಕ್ ಓಡ್ಸೋಕ್ಕೆ ಎಷ್ಟು ಕಷ್ಟಪಡ್ತೀನಲ್ಲ, ಪುಣ್ಯಾತ್ಮ ಅದು ಹೆಂಗೆ ಓಡಿಸ್ಕೊ ಬರ್ತಾನೆ ಅದನ್ನು ಅಂತ ದೇವರು ಅಲ್ಲ. ಅಲ್ಲ ಕೆಪಾಸಿಟಿ ಬಿಡಿ ಇರಲಿ, ಆ ಅಪ್ಪನ ಪೇಷನ್ಸ್ ಎಷ್ಟಿರಬೇಡ. ಆ ಪಾಟಿ ರೋಡ್ ಅಷ್ಟಕ್ಕೆ ಏನೋ ಒಂದು ಇದು ನನ್ನ ಪ್ರಕಾರ ಅದು ಪೈಪು, ಈ ಟನಲ್ಲು ಮತ್ತು ಇದು ಟನಲಲ್ಲಿ ನೀರು ಪಾಸ್ ಮಾಡಿಸ್ತೀವಲ್ಲ ಆ ಟನಲ್ ಪೈಪ್ ಅದು ಆ್ಯಕ್ಚುಲಿ ಕೆನಲ್ ಪೈಪ್. ಓ ಇಲ್ಲೂ ಅದೇ ಇಲ್ಲಿ ಸ್ವಲ್ಪ ಹರಿತಾ ಇದೆ. ಇದ್ರ ಲೆವೆಲ್ಗೆ ಇದು ಕಡಿಮೆನೇ ನೀರು. ಇಲ್ಲ ಅಜಿತ್ ಬ್ರೋ ಈಗ ಹೆಂಗಿದ್ರು ಬೇಸಿಗೆಗಾಲ ಅಲ್ಲ, ಮೇ ಬಿ ಈ ಬೇಸಿಗೆಗಾಲದಲ್ಲಿ ಅಟ್ಲೀಸ್ಟ್ ಇಷ್ಟಾದರೂ ನೀರಿದೆ ಅಂದರೆ ಮೇ ಬಿ ಸಮಥಿಂಗ್ ನಾರ್ಮಲ್ ಟೈಮಲ್ಲಿ ಇರುತ್ತೆ. ಹೈದ್ರಾಬಾದ್ಗೆ ಇನ್ನೊಂದು 166 ಕಿಲೋಮೀಟ್ರ್ ಇರೋ ಜಾಗದಲ್ಲಿ ಒಂದು ಕಡೆ ನಿಲ್ಲಿಸಿ ಮತ್ತು ಗಾಡಿ ಹೋಗೋದನ್ನೆಲ್ಲ ನೋಡ್ಕೊಂಡು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೀವಿ. ನಾವು ಯಾಕೆ ಇಷ್ಟು ಬೇಗ ಬರ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಅಲ್ವಾ ಅಜಿತ್ ಬ್ರೋ? ಅಲ್ವಾ ಸೇರ್ಲಿಲ್ಲ ಆ್ಯಕ್ಚುಲಿ. ನಾವು ಹಿಂದೆನೇ ಆಲ್ಟ್ ಹೊಡೆದ್ವಿ. ಹೌದು ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ, ಒಂದಿನ ಫುಲ್ ವೇಸ್ಟ್ ಆಯಿತು. ಆದರೆ ಈ ಸಲ ಹಂಗೆ ಮಾಡಲ್ಲ. ನಾವು ಹೈದ್ರಾಬಾದ್ನ ದಾಟ್ತೀವಿ. ಇದೇ ಫಸ್ಟ್ ಟೈಮು ಹೈದ್ರಾಬಾದ್ನ ನಾನು ದಾಟಿ ಮುಂದಕ್ಕೆ ಆಲ್ಟ್ ಆಗ್ತಾ ಇರೋದು ಅನಿಸುತ್ತೆ. ಅದು ಹೋಗಿ ಸೇರಿದ್ರೆ ಅಲ್ಲಿ ಟ್ರಾಫಿಕ್ ನೋಡೋಣ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. 5 ಗಂಟೆ ಅಜಿತ್ ಬ್ರೋ ಆಗಲ್ಲ, ಕಷ್ಟ ಇದೆ. ಫಸ್ಟ್ ನಡ್ರಿ ಈಗ 100 ಒಂದು ಹೊಡಿಯೋಣ ಕ್ಲೀನಾಗಿ, ಆಮೇಲೆ ಆ 65 ನೋಡೋಣ. ಮೇ ಬಿ ಆ 65 ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ಲೀಸ್ಟು ಹೈದ್ರಾಬಾದ್ ಔಟ್ರ್ ಅಲ್ಲ ಆದರೂ ಹೋಗಿ ಆಲ್ಟ್ ಆಗೋಣ, ಸಿಟಿ ದಾಟಿ ಬೀಳ್. ಓಕೆ ಅಣ್ಣ ಶಲ್ ವಿ ಮೂವ್? ಬಾಯ್. ಈ ಕಡೆನಾ ಆ ಕಡೆನಾ? ಸರ್ಟಿಫಿಕೇಟ್ ಎಂತ 100 ಆಗೋಯ್ತಾ ಈಗ? ఎంత నాళ్ళు వ్యాలిడిటీ ఉంటుంది? వ్యాలిడిటీ ఎంత? 6 మంతా? 100ఏనా? లేదు 100ఏనా? కమ్మీ లేదా? తక్కువ లేదా? 80 సర్టిఫైడా పక్కా? ఓకే ఆడ వేస్తా ఈడ వేస్తా 80 ಮಾಡಿಸ್ಬಿಡೋಣ. ತೊಂದರೆ ಇಲ್ಲ, ಮಾಡಿಸ್ಬಿಡೋಣ. ಓಕೆ. ಸೊ ಆ್ಯಕ್ಚುಲಿ ಗಾಡಿ ತಗೊಂಡು ಫೆಬ್ರವರಿಗೆ ತಗೊಂಡಿದ್ದು. ವ್ಯಾಲಿಡಿಟಿ అయిందా? కొత్త బండికి ఎన్నేడు? ఫిబ్రవరి అయింది అయితే కదమ్మా. ఓకే ಮಾಡಿಸ್ಬಿಡೋಣ ಬನ್ನಿ. ఆర్సీ కార్డ్ కావాలన్నా? ఉంది. ఇది లేదా
టెస్ట్ చేయలేదా? అవును. ಏನೋ ಒಟ್ಟಿನಲ್ಲಿ 80 ತಾನೆ. ನಿಮ್ಮ ಆಸೆನೂ ಪೂರೈಸ್ದಂಗೆ ಆಗುತ್ತೆ ಸುಮಾ. ನೀವು ಗೋವಾ ರೈಡಿಂದ ನೇಪಾಳ ರೈಡಿಂದ ಕೇಳ್ತಾ ಇದ್ದೀರಾ. ಹಾಂ, ನೆಕ್ಸ್ಟು ಆದಿಕಿ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು, ವೆಲ್ಕಮ್. ಅದು ಹೇಳಿ, ನಾವು ಯಾರು ಹೇಳಿ VIP ಗಳಲ್ವಾ? ಆ್ಯಕ್ಚುಲಿ ನಾವು ಇದು ಇಲ್ಲಿ ಮಾಡ್ಸಂಗಿಲ್ಲ ಅನಿಸುತ್ತೆ. ನಾವು ಕರ್ನಾಟಕದಲ್ಲೇ ಮಾಡಿಸ್ಕೋಬೇಕೇನೋ, ಕರ್ನಾಟಕದಲ್ಲೇ ಮಾಡಿಸ್ಕೊಬೇಕು ಅನಿಸುತ್ತೆ ಏನೋ. ಒಟ್ನಲ್ಲಿ ಬಿಡಿ, ಇದೀಗ 80 ರೂಪಾಯಿ ಖರ್ಚು ಮಾಡಿರೋದ್ರಿಂದ ಈ ರೂಲ್ ಇದೆಯಲ್ಲ, ಸೆಕ್ಷನ್ನು ರೂಲ್ 115(2) ಆಫ್ ಮೋಟ್ರ್ ವೆಹಿಕಲ್ ಆ್ಯಕ್ಟು 1989, ಅದ್ರ ಪ್ರಕಾರ ಏನೇನಿದೆ ಅಂತ ನಾನು ನೆಕ್ಸ್ಟ್ ಹುಡುಕ್ತೀನಿ. ಕರೆಕ್ಟಾ? ಅದ್ರ ಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ. 89 ನನಗೆ ಜ್ಞಾಪಕ ಇರೋಂಗೆ. ಎಸ್, ಕರೆಕ್ಟ್. ಆಮೇಲೆ ಕರೆಕ್ಟ್ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟು ಇದು. ಓ ಮುಂದೆ, ಓ ಫೋಟೋ 88. ನಾ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ಬನ್ನಿ ಹೋಣ. ಡನ್. ಓಕೆ. ಸೊ ಹೊಸ ಗಾಡಿದು ಏನು ರೂಲ್ಸ್ ಇದೆ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ರಿಸ್ಕ್ ಬೇಡ, ಇಂಟ್ರೆಸ್ಟ್ ರೇಟಲ್ಲಿದ್ದೆ, ಮತ್ತು ಗಾಡಿ ಹೊಸದು. ಆಮೇಲೆ ನಾನು ಈ ಗಾಡಿನಲ್ಲಿ ಬಂದಿರೋದು ಇದೆ ಫಸ್ಟು, ಹಂಗಾಗಿ ಬೇಡ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಜಿತ್ ಬ್ರೋ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ಹಾಂ, ಕ್ಲೀನಾಗಿ ಹೇಳ್ತೀನಿ ಅವಾಗ. ಹಾಂ, ಆ್ಯಕ್ಚುಲಿ ನೆನ್ನೆ ನೈಟ್ ಬಂದ್ವಿ, ಬಟ್ ಆದರೆ ಹೆವಿ ಟಯರ್ಡ್ ಆಗಿದ್ದರಿಂದ ನಮ್ಮ ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ಬಂದು ಮಲ್ಕೊಂಡ್ರೆ ಸಾಕು ಅನ್ನಂಗಿತ್ತು. ಸೊ ಹಂಗಾಗಿ ಬ್ಲಾಗ್ ಮಾಡಿರಲಿಲ್ಲ. ಸೊ ಇದು ಮಾರನೇ ದಿನ. ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಡ್ತೀವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಅಜಿತ್ ಬ್ರೋ, ಓವರ್ ಆಲ್ ಜರ್ನಿ ನೆನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ನಾವು ಬೇಗ ಕವರ್ ಮಾಡಿದ್ವಿ ಡಿಸ್ಟೆನ್ಸ್ ಲಾಸ್ಟ್ ಟೈಮ್ ಅಂತ. 100 ಟಾರ್ಗೆಟ್ ಅಲ್ಲಿ ಒಂದೊಂದು ಶಾರ್ಟ್ ಬ್ರೇಕ್ಸ್, 100 ಕಿಲೋಮೀಟರ್ಸ್ ಅಲ್ಲಿ ಒಂದು ವಾಟರ್ ಬ್ರೇಕ್ ಆಗಿದೆ. ಆ ಥರ ಮಾಡ್ಕೊಂಡು ಬಂದ್ವಿ. ಸೊ ಫೈನಲಿ ಬಂದು ರೀಚ್ ಆಗಿದ್ವಿ. ಇನ್ನೇನು ಹೊರಡ್ತೀವಿ. ಅದಕ್ಕಿಂತ ಮುಂಚೆ ಈ ವ್ಲಾಗ್ನ ಏನು ಮಾಡೋಕ್ಕಿಂತ ಮುಂಚೆ ಈ ರೂಮ್ ನೋಡ್ಕೊಂಬಿಡಿ. ಸೊ ಈ ಥರ ಇತ್ತು. ಇಲ್ಲಿ ಓಪನ್ ಮಾಡಿದ್ರೆ ಇದೇ ನೋಡಿ, ಬೆಂಗಳೂರು ಟು ಹೈದರಾಬಾದ್ ಹೈವೇ. ಆಯಿತಾ? ಇಷ್ಟು ಹೇಳ್ತಾ ಸೊ ಬನ್ನಿ ಇವಾಗ ಈ ವ್ಲಾಗ್ನಲ್ಲಿ ಏನು ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗು ಅಂತಂದರೆ ಇವತ್ತಿನ ಜರ್ನಿ ಶುರು ಆಗುತ್ತೆ. ಇಷ್ಟು ಹೇಳ್ತಾ ಅಜಿತ್ ಪ್ರಜುತ್ತೆ ನಾನು ನಿಮ್ಮ ಕಿತ್ತಲಿಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ